ನನ್ನ ಹೇರ್ ಸ್ಟೈಲ್ ಎಲ್ಲ ನೋಡ್ಬಿಟ್ಟು ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಆದ್ರೂ ನಿಮ್ಗೆ ಕೊಟ್ಟೆ ಕೊಡ್ತೀನಿ ಮಾಡ್ಲೇಬೇಕು ಅಂತೇಳಿ ಒಂದು ಚಿಟ್ಟೆ ಕ್ಯಾರೆಕ್ಟರ್ ಕೊಟ್ಟರು. ಕ್ಯಾರೆಕ್ಟರ್ ನಾನು ಹೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ. ಅಭಿಮನ್ಯು ಸರ್ಗೂ ಇರ್ಬೋದು, ಅಪೂರ್ವ ಮೇಡಮ್ ಅವ್ರಿಗೂ ಇರ್ಬೋದು, ಇದೊಂದು ಬ್ರೇಕ್ ಆಗಿ ಉಳ್ಕೊಳುತ್ತೆ. ಉಪೇಂದ್ರ ಸರ್ ಹೇಳಿದ್ರಲ್ವಾ ಮೊನ್ನೆ ಟ್ರೈಲರ್ ಲಾಂಚ್ ದಿನ, ಕ್ಲೈಮ್ಯಾಕ್ಸ್ ನೋಡಿದ್ರೆ ಹೃದಯನೇ ಕಿತ್ಕೊಂಡ್ ಬರುತ್ತೆ ಅಂತ ಹೇಳಿದ್ರು. ಪ್ರತಾಪ್ ಸರ್ ಬಗ್ಗೆ ನಾನು ಒಂದು ವಿಷಯ ಮುಖ್ಯವಾಗಿ ಹೇಳಲೇಬೇಕು. ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಟೊರಿನೋ ಫ್ಯಾಕ್ಟರಿಯಲ್ಲಿ ನಾವು ಫೈಟ್ ಮಾಡ್ತೀವಿ. ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಗ್ಲಾಸು ಈ ತರ ಹೊಡಿಬೇಕಾದಾಗ ಅವ್ರ ಕೈಗೆ ಏಟ್ ಬಿದ್ದುಬಿಡುತ್ತೆ. ಖರ್ಚಿಪ್ ಕಟ್ಕೊಂಡು ಅವ್ರು ಕಂಟಿನ್ಯೂ ಮಾಡಿದ್ರು ಸರ್. ರಜನಿಕಾಂತ್ ಅವರು ಇನ್ಸ್ಪೈರ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದರ್ಶನ್ ಅವರು ಇನ್ಸ್ಪೈರ್. ಅಂದ್ರೆ ಅಷ್ಟು ಹೈಟ್ ಇಲ್ಲ ನಾನು, ಬಟ್ ಅವ್ರ ತರ ಬಾಡಿ ಮಾಡ್ಬೇಕನ್ನೋ ಆಸೆ ಮಾತ್ರ ಇದೆ ನನ್ಗೆ. ಅವ್ರೊಂದು ಪೊಸಿಷನ್ಗೆ ಅವರು ಯಾವ ಆಡ್ಸ್ ಬೇಕಾದ್ರೂ ಮಾಡ್ಬೋದು, ಬಟ್ ಅವರು ಬರೀ ಪ್ರಾಣಿ ಪಕ್ಷಿ ಅಡ್ವರ್ಟೈಸ್ಮೆಂಟ್ ಬಿಟ್ರೆ ಅವ್ರು ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಬೇಸಿಗೆ ಕಾಲ ಬಂದ್ರೆ ಅವ್ರು ಹೇಳ್ತಾರೆ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ, ಆ ಮನ್ಸು ಯಾರು ಬರುತ್ತೆ ಸರ್? ರಜನಿಕಾಂತ್ ಅವ್ರದ್ದು ಹೇಳ್ಬೇಕಂದ್ರೆ ಅವ್ರ ಸ್ಟೈಲು, ಅವ್ರ ಆಕ್ಟಿಂಗ್ ಮಾಡೋ ರೀತಿ, ಇವತ್ತಿಗೂ ಅವರು ಟೋಬನ್ ಹಾಕೊಂಡ್ ಬಂದು ನಿಂತ್ರೆ ಸೂಪರ್ ಸ್ಟಾರ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಚ್ 6ಕ್ಕೆ ರಾಜ್ಯಾದ್ಯಂತ ಸೂರಿ ಲವ್ ಸಂಧ್ಯಾ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾದಲ್ಲಿ ಒಂದು ಪಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಸೌಂಡ್ ಮಾಡ್ತಾ ಇದೆ. ಸಿನಿಮಾದ ಒಂದು ಪ್ರಮುಖ ಪಾತ್ರವಾಗಿ ಅದು ಬಿಂಬಿಸೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಆ ಪಾತ್ರದ ಹೆಸರು ಚಿಟ್ಟೆ ಅಂತ. ನಮ್ಮ ಜೊತೆಗೆ ಇದರ ಅಕ್ಷಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನೀವು ಪಾತ್ರ ಮಾಡ್ತೀರಿ ಈ ಸಿನಿಮಾದಲ್ಲಿ ಅಂತ. ಅವತ್ತೊಂದು ಮೇನ್ ಸೀಕ್ವೆನ್ಸ್ ನಡೀತಾ ಇತ್ತು, ಇಲ್ಲೇ ಹತ್ತಿರದಲ್ಲಿ ಶೂಟ್ ಮಾಡ್ತೀರಿ ಕೆಂಗೇರಿ ಹತ್ರ. ಬಟ್ ಅವತ್ತು ನಮಗೆ ಶೂಟ್ ಮಾಡಿದ್ದು ವಿಜುವಲ್ಸು ನಾವು ಅದನ್ನು ಬಳಸ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅದೇನೋ ಎಕ್ಸ್ಕ್ಲೂಸಿವ್ ಆಗಿತ್ತು ಅಂತ. ಅವತ್ತೊಂದೇನೋ ಇನ್ಸಿಡೆಂಟ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ಹೌದು ಸರ್. ಆ್ಯಕ್ಚುಲಿ ಅವತ್ತು ಬಂದು ಫೈಟ್ ಮಾಡಬೇಕಾದ್ರೆ ಏನೋ ಬೈ ಮಿಸ್ ಆಗಿ ಹೀರೋಗೆ ಏಟ್ ಬಿದ್ದುಬಿಡುತ್ತೆ. ಇಲ್ಲಿಗೆ ಏಟ್ ಬಿದ್ದುಬಿಟ್ಟು ಅದು ಓಪನ್ ಆಗ್ಬಿಡುತ್ತೆ. ಇದು ಓಪನ್ ಆಗಿ ಅದು ಫೈಟ್ ಸೀಕ್ವೆನ್ಸ್. ಅದು ಫೈಟ್ ಸೀಕ್ವೆನ್ಸಲ್ಲಿ ಅದು ಏನೋ ಬೈ ಮಿಸ್ಟೇಕ್ ಕ್ಲಾಶ್ ಏನಾಯಿತು ಏನೋ ಇದು ಓಪನ್ ಆಗಿಬಿಡುತ್ತೆ. ಇದು ಓಪನ್ ಆದಾಗ ಹೀರೋವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ನಾವು ಇಮ್ಮಿಡಿಯೇಟ್ಲಿ. ಪ್ರೊಡ್ಯೂಸರ್ ತುಂಬ ಒಳ್ಳೆಯವರು. ಯಾಕಂದರೆ ಇಮ್ಮಿಡಿಯೇಟ್ಲಿ ಎಲ್ಲಿಂದ ಕರ್ಸಿದ್ರೋ ಗೊತ್ತಿಲ್ಲ, ಒಳ್ಳೆ ಸರ್ಜನ್ನ ಕರೆಸಿ ಆ ಮಾರ್ಕ್ ಕೂಡ ಇರಬಾರ್ದು. ಚಿಕ್ಕದ ಲೈಟ್ ಆಗಿಲ್ಲ, ಲೈಟಾಗಿ ಇಷ್ಟು ಆದರೂ ಸರ್ ಅದು ಮಾರ್ಕ್ ಕಾಣಿಸುತ್ತಲ್ವಾ, ಆ ಮಾರ್ಕ್ ಕೂಡ ಕಾಣಿಸ್ಬಾರ್ದು, ಆ ಥರ ಸರ್ಜರಿ ಮಾಡಿಸಿದ್ರು. ಅದೆಲ್ಲ ಕ್ರೆಡಿಟ್ ಪ್ರೊಡ್ಯೂಸರ್ಗೆ ಹೋಗ್ಬೇಕು. ಇವತ್ತು ನೀವು ನೋಡ್ಬೋದು ಹೀರೋಗಿಲ್ಲಿ ಆ ಮಾರ್ಕ್ ಕೂಡ ಕಾಣಲ್ಲ ನಿಮಗೆ. ಹಾಂ, ಅವತ್ತು ಆ್ಯಕ್ಚುಲಿ ನಾನು ಹೇಳಿದೆ ಹೀರೋವ್ರಿಗೆ, ಸರ್ ನಾನು ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ, ಪ್ರೊಡ್ಯೂಸರ್ಗೆ ಹೇಳ್ತೀನಿ ಪರವಾಗಿಲ್ಲ ಅಂತ. ಇನ್ನೂ ಮಧ್ಯಾಹ್ನ ಬ್ರೇಕ್ ಆಗಿತ್ತು ಅವತ್ತು. ಸೊ ಅವ್ರು ಹೇಳಿದ್ರು ಪರವಾಗಿಲ್ಲ ನಾನು ಮಾಡ್ತೀನಿ. ಆ ಏಟಲ್ಲಿ ಹೊಲಿಗೆ ಹಾಕ್ಸ್ಕೊಂಬಂದು ಅವರು ಶೂಟಿಂಗ್ ಕಂಟಿನ್ಯೂ ಮಾಡಿದ್ರು. ಸೊ ಅದು ನಮ್ಮ ಹೀರೋ ಗ್ರೇಟ್ನೆಸ್. ಮೇಲಾಗಿ ನನಗೆ ಆಮೇಲೆ ಅಂದರೆ ಆಫೀಸಿಗೆ ಬಂದಮೇಲೆ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ಅಂದರು, ಅಂದರೆ ಶೂಟಿಂಗಲ್ಲಿ ಸ್ಪೆಷಲಿ ಫೈಟ್ ಸೀಕ್ವೆನ್ಸ್ಗಳಲ್ಲಿ ಈ ಥರ ಘಟನೆಗಳಾಗೋದು ಭಾಳ ಸಹಜ. ದೊಡ್ಡ ಸೂಪರ್ ಸ್ಟಾರ್ಸು ತುಂಬ ಹೊಡೆತಗಳನ್ನು ತಿಂದಿರ್ತಾರೆ. ಎಲ್ಲಿ ಈ ವಿಚಾರ ಪಬ್ಲಿಸಿಟಿ ಆದಾಗ ಏನೋ ಗಿಮಿಕ್ಕು ಅನ್ಕೋಬಾರ್ದು, ಅಂದರೆ ಇದು ಸಹಜವಾಗಿರಲಿ ಅಂತ ಅಭಿಮನ್ಯು ಕೂಡ ಅದನ್ನು ಸೀರಿಯಸ್ ತೊಗೊಳಿಲ್ಲ, ಜೊತೆಗೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ರು ಅಂತಂದ್ರು. ಇದು ಸತ್ಯನಾ ಅಂತ? ಸತ್ಯ ಸರ್, ಸತ್ಯ. ಆ್ಯಕ್ಚುಲಿ ಇದನ್ನು ಲೀಕ್ ಮಾಡಿದ್ರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಹೌದು ಅದು ನಿಜ. ಬಟ್ ಆದರೆ ಹೀರೋ ಅವ್ರಿಗೆ ಮೈನಸ್ ಆಗೋ ಚಾನ್ಸಸ್ ತುಂಬ ಇತ್ತು. ಏನಕ್ಕಂದ್ರೆ ಈಗ ಬರೆಯೋರು ಈಗ ಟ್ರೋಲ್ ಪೇಜಸ್ಸು ಅದೆಲ್ಲ ಏನು ತಪ್ಪಾಗಿ ಬರೆದ್ಬಿಟ್ರೆ ಕಷ್ಟ. ಹೀರೋ ಮುಖಾನೇ ಹೋಗ್ಬಿಡ್ತು, ಹೀರೋ ಮುಖಾನೇ ಫ್ರ್ಯಾಕ್ಚರ್ ಆಗಿಬಿಡ್ತು ಅಂದಾಗ ಅವ್ರ ಕೆರಿಯರ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕಾಗಿ ಪ್ರೊಡ್ಯೂಸರು ಬೇಡ, ಇದನ್ನ ಯಾವುದೇ ಕಾರಣಕ್ಕೂ ನಮಗೆ ಪ್ಲಸ್ ಪಾಯಿಂಟ್ ಆದರೂ ಪರವಾಗಿಲ್ಲ, ಈ ವಿಚಾರ ನಾವು ಹೊರಗಡೆ ಬಿಟ್ಟಾಗ ನಮ್ಗೆ ಪ್ಲಸ್ ಪಾಯಿಂಟ್ ಆದರೂ ಪರವಾಗಿಲ್ಲ, ನಮಗೆ ಬೇಡ, ಈ ವಿಚಾರನ ಹೊರಗಡೆ ಯಾವುದೇ ಕಾರಣಕ್ಕೂ ಲೀಕ್ ಮಾಡಬಾರ್ದು ಅಂತ ಹೇಳಿದ್ರು. ಮೇಲೆ ಅದು ತುಂಬ ಸ್ಲೈಟ್, ಅದು ಅಂದರೆ ಅಷ್ಟು ಲೈಟ್ ಕಾಣಿಸೋದಿಲ್ಲ. ಮೇಲೆ ಆಗಿತ್ತು ಅಂತೂ ಕೂಡ ಅನ್ಸೋದಿಲ್ಲ ಯಾರಿಗೂ, ಅಲ್ವಾ? ಗೊತ್ತಾಗೋದಿಲ್ಲ. ಬಟ್ ಅವತ್ತು ಮಾತಾಡೋಕ್ಕಾಗಿರ್ಲಿಲ್ಲ. ನಿಮ್ಮ ಪಾತ್ರ ಚಿಟ್ಟೆ ಅಂತ, ಅಂದರೆ ಚಿಟ್ಟೆ ಅಂತ ನಮ್ಮ ಕಣ್ಮುಂದೆ ಬರೋದು ವಸಿಷ್ಠ ಸಿಂಹ, ಟಗರು ಸಿನಿಮಾ, ಶಿವಣ್ಣ, ಡಾಲಿ, ಧನಂಜಯ್ ಅವರು. ಒಂದು ಪಾತ್ರವನ್ನ, ಅಂದರೆ ಫಸ್ಟು ಸಿನಿಮಾ ಬೇರೆ ನೀವು ಮಾಡ್ತಿರೋದು, ಮೊದಲನೇ ಸಿನಿಮಾ. ಏನೆಲ್ಲ ಅಟೆಂಪ್ಟ್ಗಳಾಯಿತು ನಿಮ್ಮ ಪಾತ್ರದ ಮೂಲಕ? ನನ್ನ ಹೇರ್ ಸ್ಟೈಲ್ ಎಲ್ಲ ನೋಡ್ಬಿಟ್ಟು, ಇಲ್ಲ ಅಕ್ಷಯ್ ಅವರೇ ನೀವು ಈ ಸಿನಿಮಾದಲ್ಲಿ ಮಾಡಲೇಬೇಕು, ಯಾವುದಾದ್ರೂ ಒಂದು ಸಣ್ಣ ಪಾತ್ರ ಆದರೂ ನಿಮ್ಗೆ ಕೊಟ್ಟೆ ಕೊಡ್ತೀನಿ ಮಾಡಲೇಬೇಕು ಅಂತೇಳಿ ಒಂದು ಚಿಟ್ಟೆ ಕ್ಯಾರೆಕ್ಟರ್ ಕೊಟ್ಟರು ಸರ್. ಅದು ಕ್ಯಾರೆಕ್ಟ್ರು ನಾನು ಹೇಳೋದಕ್ಕಿಂತ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಕ್ಯಾರೆಕ್ಟರ್. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಪೆಕ್ಯುಲರ್ ಆಗಿ ಕಾಣಿಸುತ್ತೆ. ಮೇಲಾಗಿ ತುಂಬ ಇತ್ತು ಕೂದಲು ಅಂತ ಏನೋ ಹೇಳ್ತಾ ಇದ್ರು ಸೆಟ್. ಸರ್ ಈಗ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಬೇರೆ ಒಂದು ಚೆನ್ನೈದು ಒಂದು ತಮಿಳ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕಟ್ ಮಾಡಿಸಿದ್ವಿ. ಅವರೇ ಈ ಲುಕ್ ಅವರೇ ಕೊಟ್ಟರು. ಆ್ಯಕ್ಚುಲಿ ಇಷ್ಟಿತ್ತು ಕೂದಲು ನನಗೆ, ಇಷ್ಟು ಈ ಒಂದು ಈ ಲೆವೆಲ್ಗೆ ಇತ್ತು ಕೂದಲು. ಆ್ಯಕ್ಚುಲಿ ಕಟ್ ಮಾಡಿದ್ದಾರೆ. ಸೊ ಅದನ್ನ ನೋಡೋಕ್ಕೆ ಅಂದರೆ ಅವತ್ತು ಹೇಳ್ಬೇಕಂದ್ರೆ ಪಂಚಭೂತಗಳು ಸಪೋರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸರ್. ಈ ಗಾಳಿ ಆ್ಯಕ್ಚುಲಿ ನಾವು ಫೇಕ್ ಗಾಳಿ ಮಾಡ್ಕೊಬೇಕು. ಯೂಶಲಿ ಪ್ರೊಫ್ಲರ್ ಗಾಳಿನ ಬಿಟ್ಟು ಹೌದು ಮಾಡ್ಕೊಬೇಕು. ಅವತ್ತು ಶೂಟಲ್ಲಿ ದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಆ ಗಾಳಿಗೆ ಆ ಕೂದಲು ಆರ್ತಾ ಇದೆ, ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಸರ್. ಅದು ನಾನು ಹೇಳೋದಕ್ಕಿಂತ ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು.
ಓಕೆ, ಅಭಿಮನ್ಯವ್ರ ಜೊತೆಗೆ ಕಾಂಬಿನೇಷನ್ ಸೀನ್ಸ್ ಇದಾವ, ಹೇಗಿದೆ? ಅಭಿಮನ್ಯು ಸರ್ ಜೊತೆ ಇಲ್ಲ, ಬಟ್ ವಿಲನ್ ಜೊತೆ ಇದೆ. ಪ್ರತಾಪ್ ನಾರಾಯಣ ಸರ್ ಜೊತೆ ಇದೆ. ಉಗ್ರ ವಿಲನ್. ಹೌದು, ಉಗ್ರ ವಿಲನ್ ಜೊತೆ ಇದೆ. ಅಂದ್ರೆ ನಂಗೆ ಸ್ಟಾರ್ಟಿಂಗು ಇವರು ವಿಲನ್ ಜೊತೆ ಮಾಡಬೇಕು, ಹೆಂಗಿರುತ್ತೋ ಏನೋ, ಅವರೊಂದು ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದೀನಿ, ಅದು ಆಗುತ್ತೋ ಇಲ್ವೋ, ಅವರು ಫ್ರಂಟಲ್ಲಿ ಅವ್ರ ಮುಂದೆ ಮಾಡ್ತೀನಿ, ಹೆಂಗಿರುತ್ತೋ ಏನೋ ಅನ್ಕೊಂಡಿದ್ದೆ. ಬಟ್ ಅವರು ಸಪೋರ್ಟ್ ಮಾಡಿದ್ರು. ನಾನು ಒಂದೆರಡು ಟೇಕ್ಸ್ ತಗೊಂಡ್ರು ಕೂಡ ಪರವಾಗಿಲ್ಲ ಚಿನ್ನ ಮಾಡು ಅಂತ, ಅಷ್ಟು ದೊಡ್ಡ ಆ್ಯಕ್ಟ್ರು ಅವರು ಸಪೋರ್ಟ್ ಮಾಡಿದ್ರು. ಅಲ್ಲ, ಇಲ್ಲಿ ಪ್ರತಾಪ್ ನಾರಾಯಣ ಅವರು ಸುಮಾರು ಸಲ ಮಾತಾಡ್ಬೇಕಾದ್ರೆ ಅವರು ಮಾತಲ್ಲಿ, ಪ್ರತಿ ಮಾತಲ್ಲಿ ಶಿವಣ್ಣ, ದರ್ಶನ್ ಅವರು, ಸುದೀಪ್ ಅವ್ರ ಬಗ್ಗೆ ಅವರು ನನಗೆ ಹಿಂಗೆ ಅಂತಿದ್ರು ಅಂತ ಹೇಳ್ತಿರ್ತಾರೆ, ಅವರು ನಿಮಗೆ ಹಿಂಗಂದ್ರು ನೀವು ಹೇಳ್ತೀರಿ. ಹೌದು, ನಿಜ. ಅದು ಅಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವ್ರಿಗೆ ಹೇಳ್ಕೊಟ್ಟು ಅವರು ಇವತ್ತು ನನಗೆ ಹೇಳ್ಕೊಡ್ತಾ ಇದ್ರು ಏನೋ ಗೊತ್ತಿಲ್ಲ. ಬಟ್ ಒಳ್ಳೆ ಮನ್ಸಿದೆ ಸರ್ ಅವ್ರಿಗೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ, ಈ ಚಿಕ್ಕ ಕ್ಯಾರೆಕ್ಟರ್ ಜೊತೆ ಎಲ್ಲ ನಾನು ಮಾಡಲ್ಲ ಅಂದಿದ್ರೆ ಅವತ್ತು ಕ್ಯಾರೆಕ್ಟರ್ ಆಗ್ತಾ ಇರಲಿಲ್ಲ. ಬಟ್ ಅವ್ರು ಸಪೋರ್ಟ್ ಜೊತೆಗೆ ಅಭಿಮನ್ಯುಗಾಗಲಿ, ಪ್ರತಾಪ್ ನಾರಾಯಣ್ಗಾಗಲಿ, ಇನ್ಕ್ಲೂಡಿಂಗ್ ಅಪೂರ್ವಗಾಗಲಿ, ಅಂದರೆ ಈ ಮೂರು ಜನರ ಸಿನಿಮಾ ಗ್ರಾಫ್ ನೋಡಿದಾಗ ಮೂರು ಜನರು ನಿರಂತರವಾಗಿ ಎಫರ್ಟ್ ಹಾಕ್ಕೊಂಡೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಪ್ರತಾಪ್ ನಾರಾಯಣ ಅವರ ಸಿನಿಮಾಗಳು ಫಾರ್ ಎಕ್ಸಾಂಪಲ್ ಬೆಂಕಿ ಪೊಟ್ನ ಆಗಿರ್ಬೋದು, ಉತ್ತಮರು ಫ್ಯಾಂಟಾಸ್ಟಿಕ್ ಸಿನಿಮಾ. ಅದರ ನಂತರ ಸುಮಾರು ಸಿನಿಮಾಗಳನ್ನ ಮಾಡಿದರು. ಯಾವಾಗ ಒಬ್ಬ ಕ್ಯಾರೆಕ್ಟರ್ಗೆ ಅಂದರೆ ಇದು ನನಗೆ ಬ್ರೇಕ್ ಕೊಡುತ್ತೆ ಅಂತ ಅಂದಾಗಲೇ ಒಂದು ಇನ್ವಾಲ್ವ್ಮೆಂಟ್ ಇನ್ನೂ ಡಬಲ್ ಆಗುತ್ತೆ. ಅದು ಪ್ರತಾಪ್ ನಾರಾಯಣ ಅವ್ರ ಪಾತ್ರದ ಮೂಲಕ ನಿಮ್ಮ ಸಿನಿಮಾದಲ್ಲಿ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ, ಅದು ನಿಜಾನ? 100% ಸರ್, 100% ನಿಜ ಅದು. ಯಾಕಂದರೆ ಅವ್ರಿಗೊಂದು ಬ್ರೇಕ್, ಅವ್ರಿಗೆ ಅಂತಲ್ಲ, ಈ ಸಿನಿಮಾದಲ್ಲಿ ಮಾಡಿರೋ ಹೀರೋಗೂ ಇರ್ಬೋದು, ಅಭಿಮನ್ಯು ಸರ್ಗೂ ಇರ್ಬೋದು, ಅಪೂರ್ವ ಮೇಡಮ್ ಅವ್ರಿಗೂ ಇರ್ಬೋದು, ಇದೊಂದು ಬ್ರೇಕಾಗಿ ಉಳ್ಕೊಳುತ್ತೆ. ನಿಜ ಇದು. ಯಾಕಂದರೆ ನಮ್ಮ ಸಿನಿಮಾ ಸರ್, ಆ್ಯಕ್ಚುಲಿ ಉಪೇಂದ್ರ ಸರ್ ಹೇಳಿದ್ರಲ್ವಾ ಮೊನ್ನೆ ಟ್ರೈಲರ್ ಲಾಂಚ್ ದಿನ, ಈ ಸಿನಿಮಾ ಒಂದು ಏನು ಕ್ಲೈಮ್ಯಾಕ್ಸ್ ನೋಡಿದ್ರೆ ಹೃದಯನೇ ಕಿತ್ಕೊಂಡ್ಬರುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಆ್ಯಕ್ಚುಲಿ ಸಿನಿಮಾ ನೋಡಿದ್ದಾರೆ, ನಮ್ಮ ಸಿನಿಮಾ ದುಬೈಯಲ್ಲಿ ನೋಡಿದ್ರು ಉಪೇಂದ್ರ ಸರ್. ಸೊ ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿದೆ ಸರ್ ನಮ್ಮದು. ಸರ್ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದೆಲ್ಲ ಕ್ರೆಡಿಟ್ ಅದವರ ಡೈರೆಕ್ಟ್ರಿಗೆ ಹೋಗ್ಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲಾಗಿ ನನಗೆ ಇನ್ನೊಂದು ಕ್ಯೂರಿಯಸ್ ಅನಿಸಿದ್ದು, ಪ್ರತಾಪ್ ನಾರಾಯಣ ಅವತ್ತು ಶೂಟಿಂಗ್ ಸೆಟ್ಟಿಗೆ ಬಂದಾಗ ಆಗ ಅವರು ಉತ್ತಮರು ಮುಗಿಸಿದ್ರು, ಉತ್ತಮರ ನಂತರ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಕಮಿಟ್ ಆಗಿರಲಿಲ್ಲ. ಶಿವಣ್ಣ ಸರ್ ದೇವ್ದೋ ಮಾಡ್ತಾರೆ, ಅದೇ ಅದು ನಡೀತಾ ಇತ್ತು. ಅವಾಗ ನಾನು ಸುಮ್ಮನೆ ಕೇಳಿದೆ ಹೇಗಿದೆ ಈ ಫೀಲು ಅಂತಂದಾಗ, ಇಲ್ಲ ನನ್ನ ಕೆರಿಯರ್ಗೆ ಸೂರಿ ಲವ್ ಸಂಧ್ಯಾ ಬೇರೆ ಥರದ ಹೆಸರು ಕೊಡುತ್ತೆ ಬ್ರದರ್, 100% ಕೊಡುತ್ತೆ, ನಾನು ಅದನ್ನು ಶೂರ್ ಶಾರ್ಟ್ ಆಗಿ ಹೇಳ್ತೀನಿ, ಇದ್ರ ಜೊತೆಗೆ ಒಂದು ಸಿನಿಮಾಗಳು ನಡೀತೇವೆ ಅಂತಂದರು. ಅದರ ನಂತರ ಭೈರತಿ ರಣಗಲ್ಲಿಗೆ ಇಂಟರ್ವ್ಯೂ ಮಾಡುವಾಗಲೂ ಸಹ ಅವರು ಸೂರಿ ಲವ್ ಸಂಧ್ಯಾ ಬಗ್ಗೆ ತುಂಬ ಮಾತಾಡಿದರು. ಅಂದರೆ ಒಂದು ಪ್ರಾಜೆಕ್ಟ್ ಹಿಟ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿ ಇದಾವೆ ಅಂತ. ಇಡೀ ಓವರ್ ಆಲ್ ಸಿನಿಮಾದ ಮೇಕಿಂಗಲ್ಲಿ ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ ಸಿನಿಮಾನ? ಸರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಅನ್ನೋದಕ್ಕಿಂತ ಸಿನಿಮಾ ಚೆನ್ನಾಗಿತ್ತು ಸರ್. ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪ್ರತಾಪ್ ಸರ್ ಬಗ್ಗೆ ನಾನು ಒಂದು ವಿಷಯ ಮುಖ್ಯವಾಗಿ ಹೇಳಲೇಬೇಕು. ಏನಂತಂದರೆ, ಒಂದು ಫೈಟ್ ಸೀಕ್ವೆನ್ಸಲ್ಲಿ ಟೊರಿನೋ ಫ್ಯಾಕ್ಟ್ರಿಯಲ್ಲಿ ನಾವು ಫೈಟ್ ಮಾಡ್ತೀವಿ. ಆ ಫೈಟ್ ಸೀಕ್ವೆನ್ಸಲ್ಲಿ ಅವ್ರಿಗೆ ಗ್ಲಾಸು ಈ ಥರ ಹೊಡಿಬೇಕಾದಾಗ ಅವ್ರ ಕೈಗೆ ಏಟ್ ಬಿದ್ದುಬಿಡುತ್ತೆ, ಫುಲ್ ಬ್ಲೀಡ್ ಆಗ್ತಾ ಇರುತ್ತೆ ಸರ್. ನಾನು ಬಂದು, ಇಲ್ಲ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಅಣ್ಣ, ಬ್ರೇಕ್ ಮಾಡೋಣ ಬಿಡಿ, ಪರವಾಗಿಲ್ಲ, ಶೂಟಿಂಗ್ ಪ್ಯಾಕಪ್ ಮಾಡೋಣ ಅಂದಾಗ, ಇಲ್ಲ ಚಿನ್ನ ಪರವಾಗಿಲ್ಲ, ಸ್ವಲ್ಪ ತುಂಬ ಆಗಿರುತ್ತೆ, ಇದು ತುಂಬ ಬ್ಲೀಡ್ ಆಗಿರುತ್ತೆ, ಬೇಡ ಚಿನ್ನ ಪರವಾಗಿಲ್ಲ ಅಂತೇಳಿ ಆ ಖರ್ಚಿಪ್ ಕಟ್ಕೊಂಡು ಅವ್ರು ಕಂಟಿನ್ಯೂ ಮಾಡಿದ್ರು ಸರ್. ಆಮೇಲೆ ಶೂಟ್ ಎಲ್ಲ ಮುಗಿದ್ಮೇಲೆ ಅವ್ರು ಸರ್ ಅಣ್ಣ ಟ್ರೀಟ್ಮೆಂಟ್ ಹೋಗೋಣ ಅಂದರೆ, ಇಲ್ಲ ಚಿನ್ನ ಮುಗಿಲಿ, ಯಾಕಂದರೆ ಪ್ರೊಡ್ಯೂಸರ್ ಉಳಿಬೇಕು. ಇವತ್ತು ನಾನು ಈಗ ಏನಾದರೂ ಓದೆ ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ, ಇವತ್ತಿನ ದಿನ ವೇಸ್ಟ್. ಪ್ರೊಡ್ಯೂಸರ್ ಮೀಟರ್ ಓಡ್ತಾ ಇರುತ್ತೆ. ಪ್ರೊಡ್ಯೂಸರ್ ಮೀಟರ್ ಓಡ್ತಾ ಇರುತ್ತೆ. ಸೊ ಹಂಗಾಗಿ ಮುಗಿಲಿ, ಆಮೇಲೆ ಟ್ರೀಟ್ಮೆಂಟ್ ಮಾಡ್ಕೊತೀನಿ, ಪರವಾಗಿಲ್ಲ ಕಂಟಿನ್ಯೂ ಮಾಡೋ. ನೆಕ್ಸ್ಟ್ ಡೇ ಕೂಡ ನಾನು ಅವ್ರಿಗೆ ಹೇಳಿದೆ, ಅಣ್ಣ ಏನಾದರೂ ಪೇಯ್ನ್ ಇದೆಯಾ, ಬೇಡ ನಾವು ಶೆಡ್ಯೂಲ್ ಬ್ರೇಕ್ ಮಾಡೋಣ, ಒಂದೆರಡು ದಿನ ನೀವು ರೆಸ್ಟ್ ತಗೊಳ್ಳಿ. ಆಮೇಲೆ ಇಲ್ಲ ಚಿನ್ನ ನಾನು ಮಾಡ್ತೀನಿ ಅಂತ ಅವ್ರು ಬಂದ್ ಮಾಡಿದ್ರು. ಸೊ ಅವ್ರ ಗ್ರೇಟ್ನೆಸ್ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಇನ್ನೂ ಹೇಳ್ತಾನೆ ಇರ್ಬೋದು ಪ್ರತಾಪ್. ಮೇಲಾಗಿ ಆ ಥರದ ಒಂದು ತುಂಬ ಕನ್ವಿಕ್ಷನ್ ಇರುವಂತಹ ನಟ ಪ್ರತಾಪ್ ನಾರಾಯಣ ಅಂತ ತುಂಬ ಜನ ಇಂಡಸ್ಟ್ರಿಯಲ್ಲಿ ಮಾತಾಡ್ತಾರೆ, ಈ ಹುಡುಗನಿಗೆ ತುಂಬ ಒಳ್ಳೇದಾಗಬೇಕು, ಒಳ್ಳೆ ನಟ ಅಂತ. ಹೌದು, ನಾನು ಅದೇ ಕೇಳ್ಕೊಂತೀನಿ ಸರ್, ಪ್ರತಾಪ್ ಸರ್ಗೆ ತುಂಬ ಒಳ್ಳೇದಾಗಬೇಕು. ಅಂದರೆ ನಮ್ಮ ಸಿನಿಮಾ ಮುಖಾಂತರ ಅವರು ಇಮೇಜೇ ಚೇಂಜ್ ಆಗ್ಬಿಡುತ್ತೆ ಬಿಡಿ, ಅದು 100% ಸತ್ಯ. ಇಮೇಜ್ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗುತ್ತೆ. ಜೊತೆಗೆ ಪ್ರಮುಖ ನಟನಾಗಬೇಕು ಅಂತ ಆಸೆ ಇಟ್ಕೊಂಡಂಥ ಅಕ್ಷಯ್ಗೆ ಈ ಚಿಟ್ಟೆ ಅನ್ನುವಂತಹ ಪಾತ್ರದ ಮೂಲಕ ನಿಮ್ಗೆ ಗೊತ್ತಾಗಿರುತ್ತೆ, ಗುರು ಇನ್ನು ಮುಂದೆ ನಾನು ಆ್ಯಕ್ಟ್ ಮಾಡಬಲ್ಲೆ, ಒಂದಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಬೇಕು, ಆ ಥರದ ಮೈಂಡ್ಸೆಟ್ ಬಂದಿದೆಯಾ? ಸ್ಟಾರ್ಟಿಂಗಲ್ಲಿ ನನಗೆ ಭಯ ಇತ್ತು ಸರ್, ಕ್ಯಾಮ್ರಾಗೆ ನಾನು ಫೇಸ್ ಮಾಡ್ತೀನೋ ಇಲ್ವೋ, ಕ್ಯಾಮ್ರಾ ಮುಂದೆ ನಾನು ಫೇಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು. ಸೊ ಈ ಸಿನಿಮಾ ಮಾಡಿದ ನಂತರ ನನಗೆ 100% ನನಗೆ ನಂಬಿಕೆ ಬಂದಿದೆ, ನಾನು ಮಾಡೇ ಮಾಡ್ತೀನಿ, ನನಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ ಅಂತ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಳ್ಳೆ ಆರ್ಟಿಸ್ಟ್ ಅನ್ಸ್ಕೊಬೇಕು, ಕನ್ನಡ ಇಂಡಸ್ಟ್ರಿಯಲ್ಲೇ ಇರಬೇಕು ಅನ್ನೋದು ನನ್ನ ಆಸೆ. ಯಾರು ಇನ್ಸ್ಪೈರ್ ಅಕ್ಷಯ್ಗೆ? ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಜನಿಕಾಂತ್ ಅವರು ಇನ್ಸ್ಪೈರು ತಮಿಳಲ್ಲಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದರ್ಶನ್ ಅವರು ಇನ್ಸ್ಪೈರು.
ಸೂಪರ್. ಅಂದ್ರೆ ಅಷ್ಟು ಹೈಟ್ ಇಲ್ಲ ನಾನು, ಬಟ್ ಅವ್ರ ತರ ಬಾಡಿ ಮಾಡ್ಬೇಕನ್ನೋ ಆಸೆ ಮಾತ್ರ ಇದೆ ನನಗೆ. ನೋಡಿ, ಅಲ್ಲೂ ಒಬ್ಬ ಮೆಗಾ ಸೂಪರ್ ಸ್ಟಾರು, ಇಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ. ಸುಮ್ಮನೆ ಎಮೋಷನ್ನ ಕನೆಕ್ಟ್ ಮಾಡೋದಾದರೆ ರಜನಿ ಸರ್ಗೆ ಮತ್ತು ನಿಮ್ಮ ಸೂಪರ್ ಸ್ಟಾರ್ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡೋದಾದರೆ ಆ್ಯಸ್ ಅ ಫ್ಯಾನ್ ಆಗಿ ನಾನು ದರ್ಶನ್ ಸರ್ ಇಷ್ಟಪಡೋದಕ್ಕೆ ಮುಖ್ಯ ಕಾರಣ ಏನಂದರೆ ಸರ್, ಸಿನಿಮಾಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಅದು ಫ್ಯಾನ್ಸ್ಗೆಲ್ಲ ಇಷ್ಟ ಆಗುತ್ತೆ. ಅವರು ಆ್ಯಕ್ಚುಲಿ ಫ್ಯಾನ್ಸ್ಗೋಸ್ಕರ ಅವ್ರ ಬಾಡಿ ಬಿಲ್ಡಿಂಗು ಅದೆಲ್ಲ ನಾರ್ಮಲ್. ಬಟ್ ನನಗೆ ಪರ್ಸ್ನಲಿ ದರ್ಶನ್ ಅವ್ರು ಅಂದರೆ ಯಾಕೆ ಇಷ್ಟ ಅಂತಂದರೆ, ಅವ್ರಿಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ. ಆಮೇಲೆ ರೀಸೆಂಟ್ ಅಂದರೆ ಒಂದು 4-5 ವರ್ಷದಿಂದ ಈ ಕಡೆ ಅನಿಸುತ್ತೆ, ಫ್ಯಾನ್ಸ್ಗೆ ಹೇಳ್ತಾರೆ, ನೀವು ಬರ್ತಡೇ ಕೇಕ್ ತರಬೇಡಿ, ಕೇಕ್ ಎಲ್ಲ ವೇಸ್ಟ್ ಆಗುತ್ತೆ, ನೀವು ಅಕ್ಕಿ ತೊಗೊಂಬನ್ನಿ, ನಾನು ಅಕ್ಕಿ ತೊಗೊಂಬಂದು ಕೊಡಿ, ಅಥವಾ ಯಾರಿಗಾದ್ರೂ ನೀವೇ ಅವತ್ತಿನ ದಿನ ಅನ್ನದಾನ ಮಾಡಿ ಅಂತ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಆ ಟೈಮಲ್ಲಿ ನಾನು ಒಂದು 2 ದಿನ ಬಿಟ್ಟು ಅವ್ರ ಮನೆ ಹತ್ರ ಹೋಗಿದೆ ಸರ್, ದರ್ಶನ್ ಸರ್ ಮನೆ ಹತ್ರ. ಅವ್ರು ನೋಡಬೇಕು ಅಂತ, ಆ್ಯಸ್ ಎ ಫ್ಯಾನ್ ನೋಡಬೇಕು ಅಂತ ಹೋಗಿದೆ. ಅವ್ರ ಮನೆ ಹತ್ರ 4-5 ಕ್ಯಾಂಟೀನ್ ನಿಂತಿತ್ತು ಸರ್. ಅದರಲ್ಲೆಲ್ಲ ಫ್ಯಾನ್ಸ್ ಕೊಟ್ಟಿರ್ತಕ್ಕಂಥ ಅಕ್ಕಿ ಮುಟ್ಟೆಗಳು ತುಂಬ್ತಾ ಇದ್ರು. ಎಲ್ಲಿಗೆ, ಇದು ನಮ್ಮ ಶಿವಕುಮಾರ ಸ್ವಾಮಿಗಳ ಮಠಕ್ಕೆ, ಹಂಗೆ ಒಂದು 2-3 ಅನಾಥಾಶ್ರಮ. ಇಲ್ಲಿ ನಾನು ಕೇಳಿದ್ದೀನಿ ಅದನ್ನ ಐಡಿಯಾ. ಆ ಒಂದು ವಿಚಾರಕ್ಕೆ ನಂಗೆ ದರ್ಶನ್ ಅವ್ರಂದ್ರೆ ತುಂಬ ಇಷ್ಟ. ಇನ್ನೊಂದು, ಅವ್ರ ಪ್ರಾಣಿ ಪಕ್ಷಿಗಳಂದ್ರೆ ಇಷ್ಟ. ಇನ್ನೂ ಒಂದು ತುಂಬ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಅವರೊಂದು ಪೊಸಿಷನ್ಗೆ ಅವರು ಯಾವ ಆ್ಯಡ್ಸ್ ಬೇಕಾದರೂ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಯಾವ್ದು ಬೇಕೋ ಮಾಡ್ಬೋದು. ಬಟ್ ಅವರು ಬರೀ ಪ್ರಾಣಿ ಪಕ್ಷಿ ಅಡ್ವರ್ಟೈಸ್ಮೆಂಟ್ ಬಿಟ್ಟರೆ ಅವ್ರು ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಈ ಬೇಸಿಗೆ ಕಾಲ ಬಂದರೆ ಅವ್ರು ಹೇಳ್ತಾರೆ, ಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ, ಪಕ್ಷಿಗಳಿಗೆ ನೀರಿಡಿ ಮುಖ್ಯವಾಗಿ. ಆ ಮನ್ಸು ಯಾರಿಗೆ ಬರುತ್ತೆ ಸರ್? ಇಲ್ಲ, ದರ್ಶನ್ ಅವ್ರ ಬಗ್ಗೆ ತುಂಬ ಜೆನ್ಯೂನ್ ಆದಂತಹ ಫೀಲಿಂಗ್ಗಳು ತುಂಬ ಹೇಳ್ಕೊಂಡಿದ್ರು. ಬಟ್ ಇದು ತುಂಬ ವಿಶೇಷವಾಗಿತ್ತು ನೀವು ಹೇಳಿದ್ದು. ಅಂದರೆ ಒಂದಷ್ಟು ಕಮರ್ಷಿಯಲಿ ಆ್ಯಡ್ಸ್ಗಳನ್ನು ಅವ್ರು ಮಾಡಲಿಲ್ಲ. ನನಗಿಷ್ಟ ಆಗಿದ್ದೇನಂತಂದರೆ, ಅವರು ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳನ್ನ ತುಂಬ ಇಷ್ಟಪಡ್ತಾರೆ. ಅವರು ಸಹಾಯ ಮಾಡೋ ಗುಣ ತುಂಬ ಇಷ್ಟ. ಓಕೆ, ರಜನಿಕಾಂತ್ ಅವ್ರದ್ದು ಸರ್, ರಜನಿಕಾಂತ್ ಅವ್ರದ್ದು ಹೇಳ್ಬೇಕಂದ್ರೆ ಅವ್ರ ಸ್ಟೈಲು, ಅವ್ರು ಆ್ಯಕ್ಟಿಂಗ್ ಮಾಡೋ ರೀತಿ, ಇವತ್ತಿಗೂ ಅವರು ಟೋಬನ್ ಹಾಕೊಂಡು ಬಂದು ನಿಂತರೆ ಸೂಪರ್ ಸ್ಟಾರೇ. ಸ್ಕ್ರೀನ್ ಮೇಲೆ ವಿಸಿಲ್ ಕಿತ್ತೋಗುತ್ತೆ. ವಯಸ್ಸು ಯಾರೂ ಕೇಳಲ್ಲ ರಜನಿ ಸರ್ಗೆ. ಹೌದು, ಇವತ್ತಿಗೂ ಅವ್ರು ಮೇಕಪ್ ಹಾಕಿ ನಿಂತರು ಅಂತಂದರೆ ಅವ್ರ ಏಜ್ ಗೊತ್ತಾಗಲ್ಲ ನಮಗೆ. ಮೇಲಾಗಿ ಈ ಸಿನಿಮಾದ ಮಧ್ಯೆ ತಮಿಳ್ ಸಿನಿಮಾದ ಏನೋ ಹೇಳಿದ್ರೆ, ಅದು ಹೆಂಗೆ ಕನೆಕ್ಟ್ ಆಗಿದ್ದು? ಅಂದರೆ ನನ್ನ ಫ್ರೆಂಡ್ ಒಬ್ಬರು ಹಿಂಗೆ ಇದೇ ಶೂಟಿಂಗ್ ಮುಖಾಂತರ ನನ್ನ ಫ್ರೆಂಡ್ ಒಬ್ರು ಪರಿಚಯ ಆದರು, ತಮಿಳವರು. ಸೊ ನನ್ನ ಹೇರ್ ಸ್ಟೈಲ್ ನೋಡಿನೇ ಅವರು ಕರೆದ್ರು, ಇಲ್ಲ ಒಂದು ಸ್ಮಾಲ್ ಕ್ಯಾರೆಕ್ಟರ್ ಇದೆ, ಇದೇ ಥರನೇ ಇದೆ, ಬಂದು ಮಾಡಿ ಅಂತ. ಸರಿ, ಈ ಗ್ಯಾಪಲ್ಲಿ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿ. ಓಕೆ, ಈ ಸೂರಿ ಲವ್ ಸಂಧ್ಯಾ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಿದೆ. ಚಿಟ್ಟೆಯಾಗಿ ಅಕ್ಷಯ್ ಮೈಂಡಲ್ಲಿ ಓಡ್ತಾ ಇರೋ ವಿಷಯಗಳು, ಮೇಲಾಗಿ ಕನ್ನಡದ ಅಭಿಮಾನಿಗಳು ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ರಿಸೀವ್ ಮಾಡಿ ಗೆಲ್ಲಿಸಬೇಕು ಅನ್ನೋಂಥ ಮೈಂಡ್ಸೆಟ್ಟು, ಮೇಲಾಗಿ ಪ್ರೊಡಕ್ಷನಲ್ಲಿ ಕೂಡ ನೀವು ಕೆಲಸ ಮಾಡಿದಿರಿ, ಎಲ್ಲ ಥರದ ಡೈಮೆನ್ಷನ್ ಕೂಡ ನಿಮಗೆ ಆ ನಾಲೆಜ್ ಇದೆ. ಅದ್ರ ಬಗ್ಗೆ ಓವರಾಲ್ ಆಗಿ ಮಾತಾಡೋದಾದ್ರೆ, ಈ ಕ್ಯಾಮ್ರಾ DOP ಬಗ್ಗೆ ನಾನು ಹೇಳಬೇಕು. ಯಾಕಂತ ಹೇಳಿದ್ರೆ DOP ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್. ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಅಕಸ್ಮಾತ್ ಆ ಪೊಸಿಷನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಹುಡುಗರು ಇಲ್ಲ ಅಂತಂದರೆ ಅವರೇ ಆ ಕೆಲಸ ಮಾಡಿಬಿಡ್ತಾ ಇದ್ರು. ಅವ್ರಿಗೆ ಫ್ರೇಮ್ಗೆ ಏನು ಬೇಕು ಅದನ್ನೆಲ್ಲ ಅವರೇ ತಂದು ಇಟ್ಕೊಂಡ್ಬಿಡ್ತಾಯಿದ್ರು. DOP ಮತ್ತು ಡೈರೆಕ್ಟ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂಥರ ಫ್ರೆಶ್ನೆಸ್ ಕಾಣಿಸುತ್ತೆ. ನೀವು ನಮ್ಮ ಸಿನಿಮಾಗೆ ಬಂದರೆ, ನಾನು ಕನ್ನಡ ಕಲಾಭಿಮಾನಿಗಳ ಹತ್ರ ಎಲ್ಲ ಕೇಳ್ಕೊಳೋದು ಒಂದೇ, ನೀವು ನಮ್ಮ ಸಿನಿಮಾಗೆ ಬಂದರೆ ಒಂದು ಅದ್ಭುತವಾದಂಥ ಫ್ರೆಶ್ನೆಸ್ ಕಾಣಿಸುತ್ತೆ. ನೀವು ನಮ್ಮ ಸಿನಿಮಾಯಿಂದ ಪೈಸಾ ವಸೂಲು ಮಾಡಿಕೊಂಡೆ ಹೊರಗಡೆ ಹೋಗ್ತೀರಾ. ಜೊತೆಗೆ ಮೊನ್ನೆ ಉಪೇಂದ್ರ ಅವರು ವೇದಿಕೆ ಮೇಲೆ ಹೇಳಿದ ನಂತರ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿದಾಗ, ಅಂದರೆ ತುಂಬ ಮೈಲ್ಡಾಗಿ, ತುಂಬ ಸಾಫ್ಟಾಗಿ, ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕಾಡುವಂತಹ ಸಿನಿಮಾ ಇದಾಗುತ್ತೆ ಅಂತ ಜನ ಮಾತಾಡ್ತಾರೆ. ಅಷ್ಟು ಅಂದರೆ ಇನ್ ಡೆಪ್ತ್ ಹೋಗುತ್ತೆ ಕತೆ ಅಂತ. ಯಾರೇ ಆಡಿಯನ್ಸ್ ಪಿಕ್ಚರ್ಗೆ ಬರ್ಬೋದು, ಆ ಸಿನಿಮಾ ಬಗ್ಗೆ ಏನು ಬೇಕು ಹೇಳ್ಬೋದು, ಬಟ್ ಥಿಯೇಟ್ರಿಗೆ ಬಂದು ನೋಡಿ, ಸಿನಿಮಾ ಚೆನ್ನಾಗಿದೆ. ಬಟ್ ಮುಖ್ಯವಾಗಿ ನಾನು ಏನು ಹೇಳ್ಬೇಕು ಅನ್ಕೊತೀನಿ ಅಂದರೆ, ಯಾರೇ ಬಂದರೂ ಅವ್ರಿಗೆ ಮನ್ಸಿಗೆ ನಾಟುತ್ತೆ ನಮ್ಮ ಸಿನಿಮಾ, ಇದು ಚರಿತ್ರೆಗಳಲ್ಲಿ ಉಳ್ದೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಯಾವ ಥರ ಯೋಚನೆ ಮಾಡ್ತೇನೆ ನಮ್ಮ ಸಿನಿಮಾ ಅಂತಂದರೆ, ದುನಿಯಾ, ಮುಂಗಾರು ಮಳೆ, ಆ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ನಮಗೆ ತುಂಬ ಮುಖ್ಯ, ತುಂಬ ಬೇಕು. ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಿ. ಜೊತೆಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಪ್ರತಿಯೊಬ್ಬರು ತುಂಬ ಪ್ರೌಢಾಗಿ ಮಾತಾಡ್ತಾರೆ. ನೀವು ನೋಡಿದಂತಹ ನಿರ್ಮಾಪಕರು, ನೀವು ಜರ್ನಿ ಮಾಡಿದಂತಹ ನಿರ್ಮಾಪಕರು ಸರ್, ನಮ್ಮ ನಿರ್ಮಾಪಕರ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಮಾತು, ದೇವರು ಸರ್ ಅವರು. ಅಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಯಾಕಂದರೆ ನಮ್ಗೆ ಏನೇ ರಿಕ್ವೈರ್ಮೆಂಟ್ ಆಗಿರ್ಬೋದು, ಓಕೆ ಕೊಡ್ತಾರೆ ಅವರು ಸಿನಿಮಾಗೋಸ್ಕರ. ಈಗ ನಮ್ಮ ಸಿನಿಮಾಗೆ ತಗೊಳ್ಳಿ, ಈಗ ಸೂರಿ ಲವ್ ಸಂಧ್ಯಾ ಸಿನಿಮಾಗೆ ಶೂಟ್ಗೆ ಏನೋ ಬೇಕು, ಇಮಿಡಿಯೇಟ್ಲಿ ಏನೋ ಬೇಕು, ತರಿಸ್ಕೊಡ್ತಾರೆ ಅವರು. ಅದು ಎಷ್ಟು ಅಮೌಂಟ್ ಆಗುತ್ತೆ ಏನೂ ತಲೆ ಕೆಡ್ಸ್ಕೊಳಲ್ಲ. ಸಿನಿಮಾಗೆ ರಿಕ್ವೈರ್ಮೆಂಟ್ ಇದೆಯಾ, ಫ್ರೇಮ್ ಬ್ಯೂಟಿಗೆ ಅದು ಬೇಕಾ, ತಗೊಳ್ಳಿ. ಕ್ಯಾರವೆನ್ ಇಮಿಡಿಯೇಟ್ಲಿ ಬೇಕು, ತಗೊಳ್ಳಿ. ಇಷ್ಟು ಕ್ಯಾರವೆನ್ 4 ಕ್ಯಾರವೆನ್ ಬೇಕು, ತಗೊಳ್ಳಿ. ಇಲ್ಲ ಸಿನಿಮಾಗೆ ಏನೇ ರಿಕ್ವೈರ್ಮೆಂಟ್ ಇರ್ಬೋದು ಸರ್, ಕೊಡಿಸ್ತಾರೆ. ನಾನು ಹೇಳೋದೇನಂತಂದರೆ, ಇಂಥ ಪ್ರೊಡ್ಯೂಸರ್ಸ್ನ, ಇಂಥ ನಿರ್ಮಾಪಕರನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಇಂಥ ಪ್ರೊಡ್ಯೂಸರ್ಸು
ಇನ್ನೂ ತುಂಬ ಅದ್ಭುತವಾದಂಥ ಸಿನಿಮಾ ಮಾಡ್ತಾರೆ ಅನ್ನೋದು ನನ್ನ ಆಸೆ. ಸೊ ಒಂದೇ ಮಾತಾಡಿ ಹೇಳ್ಬೇಕಂದ್ರೆ ಅವರು ದೇವರು, ಮಗು ಅಂತ ಮನ್ಸೋರು ಸರ್ ಅವರು ಪ್ರೊಡ್ಯೂಸರ್. ಜೊತೆಗೆ ಪ್ರೊಡ್ಯೂಸರ್ ಮಾತಲ್ಲಿ ಒಂದು ಫೀಲಿಂಗ್ ಇದೆ. ಏನು ಫೀಲಿಂಗ್ ಅಂದರೆ, ಅಭಿಮನ್ಯು ನಮ್ಮನೆ ಹುಡುಗ, ಕಾಶಿನಾಥ್ ಅವರು ಕೊಟ್ಟಂತಹ ಸೇವೆಯನ್ನು ನಾವು ತುಂಬ ಗೌರವದಿಂದ ಸ್ವೀಕರಿಸ್ತಾನೆ. ಅವ್ರ ಮಗನ್ನ ಬೆಳೆಸಬೇಕು, ಅಭಿಮನ್ಯು ಗೆಲ್ಲಬೇಕು, ಪ್ರತಾಪ್ ಗೆಲ್ಲಬೇಕು, ಅಪೂರ್ವ ಗೆಲ್ಲಬೇಕು, ಎಲ್ಲರೂ ಗೆಲ್ಲಬೇಕು ಅನ್ನೋಂಥ ಮನಸ್ಥಿತಿ ನಿಮ್ಮ ಪ್ರೊಡ್ಯೂಸರ್ದಿದೆ. ಈ ಥರದ ಎಮೋಷ್ನಲ್ ಬಾಂಡಿಂಗ್ ಯಾಕೆ ಬಂದಿದೆ ಅಂತ ಅಂದರೆ ಅವ್ರಿಗೆ ಸಿನಿಮಾಗಳಂದರೆ ತುಂಬ ಇಷ್ಟ. ಕಾಶಿನಾಥ್ ಸರ್ ಅಂದರೆ ಅತಿ ಹೆಚ್ಚಾಗಿ ಇಷ್ಟ ಅವ್ರಿಗೆ. ಹಾಗಾಗಿ ಅವರು ನೋಡ್ತಿದ್ರಂತೆ, ಅವ್ರಿಗೆ ಅನಿಸ್ತಂತೆ ಎಲ್ಲರೂ ಬೆಳೀತಾ ಇದ್ದಾರೆ, ಯಾಕೆ ಕಾಶಿನಾಥ್ ಅವ್ರ ಮಗ ಯಾಕೆ ಬೆಳೆಯೋಕ್ಕಾಗ್ತಾ ಇಲ್ಲ, ಕಾಶಿನಾಥ್ ಅವ್ರ ಮಗಂಗೆ ನಾನು ಏನಾದರೂ ಮಾಡಬೇಕು. ಯಾಕಂದ್ರೆ ನನ್ನ ಫೇವ್ರೇಟ್ ಹೀರೋ ಕಾಶಿನಾಥ್. ಅವ್ರ ಮಗನಿಗೆ ನಾನು ಏನಾದರೂ ಮಾಡಿ ಅವ್ರು ನಾನು ಸ್ಟ್ಯಾಂಡ್ ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಂದು ಬ್ರೇಕ್ ಕೊಡಬೇಕು ಅವ್ರಿಗೆ ಅಂತೇಳಿ ಈ ಥರ ನಿರ್ಧಾರ ಮಾಡಿ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಕೊನೆಯಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಮಾಡಿದ್ದಾರೆ. ಈಗ ಬಹಳ ಖುಷಿ ಆಯ್ತು ಅಕ್ಷಯ್. ಅಂದರೆ ಮಾತಾಡಿದಂತಹ ಮಾತು ತುಂಬ ಕಡಿಮೆ ಅವಧಿಯ ಮಾತಾದರೂ ನಿಮ್ಮ ಮಾತಲ್ಲಿ ಸಿನಿಮಾ ಬಗ್ಗೆ ಪ್ರೀತಿ ಇದೆ. ವಿಶೇಷವಾಗಿ ಅಭಿಮನ್ಯು ಕಾಶಿನಾಥ್ ಅವ್ರ ಬಗ್ಗೆ ನಿಮ್ಮಲ್ಲೂ ದೊಡ್ಡ ಮಟ್ಟದ ಗೌರವ ಇದೆ. ಇದು ಸೂರಿ ಲವ್ ಸಂಧ್ಯಾ ಸಿನಿಮಾದ ಮೂಲಕ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು. ಏನಾದರೂ ಆಡಿಯನ್ಸ್ಗೆ ಹೇಳ್ತೀರಾ ಫೈನಲ್ ಆಗಿ? ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಹೇಳ್ಕೊಳೋದಿಷ್ಟೇ, ಎಲ್ಲ ಚಿತ್ರಮಂದಿರಗಳು, ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮಗೆ ಅತಿ ಮುಖ್ಯ. ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್. ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಟಗರು ಸಿನಿಮಾ ಬಂದ ನಂತರ ವಸಿಷ್ಠ ಸಿಂಹ ಅವರು ಹೇಗೆ ಚಿಟ್ಟೆ ಅನ್ನೋಂಥ ಪಾತ್ರದ ಮೂಲಕ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತಿಗೂ, ಅಂದರೆ ಚಿಟ್ಟೆ ಅಂದರೆ ದೆರ್ ಈಸ್ ನೋ ಡೌಟ್ ವಸಿಷ್ಠ ಸಿಂಹ ಹೇಗೆ ಬರ್ತಾರೋ, ಈ ಸಿನಿಮಾದ ಮೂಲಕ ಮತ್ತೊಂದು ಚಿಟ್ಟೆ ಬರ್ತಾ ಇದೆ ಇಂಡಸ್ಟ್ರಿಗೆ. ಅಕ್ಷಯ್ ಅವರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಒಳ್ಳೆಯದಾಗಬೇಕು. ಸೂರಿ ಲವ್ ಸಂಧ್ಯಾ ಸಿನಿಮಾ ಮಾರ್ಚ್ 6ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.